ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎನ್ ಕ್ವೀನ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಯೂಸಿಂಗ್ ದ ಬ್ಯಾಕ್ ಟ್ರ್ಯಾಕಿಂಗ್ ಟೆಕ್ನಿಕ್. ಸೊ ವಿಟಿಯು ಪರ್ಸ್ಪೆಕ್ಟಿವ್ ಅಲ್ಲಿ ಬಂದ್ರೆ ಪ್ರತಿ ವರ್ಷ ಕೇಳುವಂತಹ ಪ್ರಾಬ್ಲಮ್ ಇದು. ಸೊ ಹೋದ ವರ್ಷನೂ ಕೂಡ ಕೇಳಿದ್ದಾರೆ, ಹೋದ್ಸಲಿ 2024 ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ, 2023 ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ, 2025 ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಅಂತಂದ್ರೆ ಎನ್ ಕ್ವೀನ್ಸ್, ಸೊ ನಿಮಗೆ ಮೇಜರ್ ಆಗಿ ಕೊಡೋದು 4x4 ಚೆಸ್ ಬೋರ್ಡ್ ಅನ್ನ ಕೊಡ್ತಾರೆ. ಸೊ ಅಂತ ಅಂದ್ರೆ 4x4 ಎನ್ ಕ್ವೀನ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ರಿ ಅಂತ ಕೊಡ್ತಾರೆ. ಸೊ 4x4 ಚೆಸ್ ಬೋರ್ಡ್ ಅನ್ನ ಯೂಸ್ ಮಾಡ್ತೀವಿ, 4 ರೋಸ್ 4 ಕಾಲಮ್ಸ್ ಇರುವಂತದ್ದು. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 4 ಕ್ವೀನ್ ಗಳನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ ಕ್ವೀನ್ 1, ಕ್ವೀನ್ 2, ಕ್ವೀನ್ 3, ಕ್ವೀನ್ 4. ಸರಿನಾ? 4 ಕ್ವೀನ್ ಗಳನ್ನ ತಗೊಂಡಿದ್ದೀನಿ. ಅವರನ್ನ ನಾನು ಈ ಚೆಸ್ ಬೋರ್ಡ್ ಒಳಗಡೆ ಯಾವ ರೀತಿ ಕೂರಿಸ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕ್ವೀನ್ 1 ಅನ್ನ ನಾನು ಇಲ್ಲಿ ಕೂರಿಸ್ದೆ ಅಂತಂದ್ರೆ ಅದರ ರೋ ಮತ್ತೆ ಅದರ ಕಾಲಮ್ ಅಲ್ಲಿ ಮತ್ತೆ ಕೂರಿಸಬಾರ್ದು. ಅದರ ಜೊತೆ ಏನ್ ಗೊತ್ತಾ, ಅದರ ರೋ ಕಾಲಮ್ ಜೊತೆ ನಾವು ಡಯಾಗ್ನಲ್ ಅಲ್ಲೂ ಕೂಡ ಅದನ್ನ ಕೂರಿಸಬಾರ್ದು. ಅಂದ್ರೆ ಏನಾಯ್ತು, ಕ್ವೀನ್ 1 ಅನ್ನು ಇಲ್ಲಿ ಕೂರಿಸ್ದೆ ಅಂದ್ರೆ ಅದರ ರೋ, ಅದರ ಕಾಲಮ್ ಮತ್ತೆ ಅದರ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ, ಅದರ ಡಯಾಗ್ನಲ್ ಅಲ್ಲಿ ಇರುವಂತಹ ಎಲ್ಲಾ ಸ್ಪೇಸಸ್ ಗಳು ಕೂಡ ಖಾಲಿ ಆಗ್ತವೆ. ನಾನಲ್ಲಿ ಕೂರ್ಸಂಗಿಲ್ಲ, ಅದನ್ನ ಬಿಟ್ಟು ಬೇರೆ ಜಾಗದಲ್ಲಿ ಕೂರಿಸ್ಬೇಕು. ಅಂದ್ರೆ ಏನು, ಒಂದು ಕ್ವೀನು ಇನ್ನೊಂದು ಕ್ವೀನು ಅಟ್ಯಾಕ್ ಆಗಬಾರ್ದು. ಅಟ್ಯಾಕ್ ಆಗಬಾರ್ದು ಅಂತಂದ್ರೆ ಸೇಮ್ ರೋ ಅಲ್ಲಿ ಇರಬಾರ್ದು, ಸೇಮ್ ಕಾಲಮ್ ಅಲ್ಲಿ ಇರಬಾರ್ದು, ಮತ್ತೆ ಡಯಾಗ್ನಲ್ ಅಲ್ಲಿ ಇರಬಾರ್ದು. ಸರಿನಾ? ಎಸ್. ಈಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು 4x4 ಚೆಸ್ ಬೋರ್ಡ್ ಅನ್ನ ಯೂಸ್ ಮಾಡ್ತೀವಿ, ಮತ್ತೆ ಸ್ಟೇಟ್ ಸ್ಪೇಸ್ ಟ್ರೀ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ 4x4 ಒಂದು ಚೆಸ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. 4 ರೋಸ್ ಮತ್ತೆ 4 ಕಾಲಮ್ಸ್ ಇರುವಂತದ್ದು. ಸೊ ಇದನ್ನ ನಾನು S0 ಅಂತ ಕರಿತೀನಿ. ನೀವೇನಾದ್ರೂ ಹೆಸರಲ್ಲಿ ತಗೋಬಹುದು, A0, B0 ಎನಿಥಿಂಗ್. ಸೊ ಇವಾಗ ಇದು ಮೊದಲನೇ ರೋ, ಎರಡನೇ ರೋ, ಮೂರನೇ ರೋ, ನಾಲ್ಕನೇ ರೋ. ಸೊ ಮೊದಲನೇ ರೋ ಅಲ್ಲಿ ನಾವು ಕ್ವೀನ್ 1 ಅನ್ನ ಕೂರ್ಸೋಣ, ಎರಡನೇ ರೋ ಅಲ್ಲಿ ಕ್ವೀನ್ 2, ಮೂರನೇ ರೋ ಅಲ್ಲಿ ಕ್ವೀನ್ 3 ಮತ್ತೆ ನಾಲ್ಕನೇ ರೋ ಅಲ್ಲಿ ಕ್ವೀನ್ 4 ಅನ್ನ ಕೂರ್ಸೋಣ. ಈಗ ನನ್ನ 4 ಬಾಕ್ಸಸ್ ಅಥವಾ 4 ಸ್ಪೇಸಸ್ ಗಳು ಕೂಡ ಎಂಟಿ ಇದೆ. ನಾನು ಎಲ್ಲಾದ್ರೂ ಕ್ವೀನ್ 1 ಅನ್ನ ಕೂರಿಸಬಹುದು. ನಾನೇನ್ ಮಾಡ್ತೀನಿ, ಕ್ವೀನ್ 1 ಅನ್ನ ಮೊದಲನೇ ಸ್ಪೇಸ್ ಅಂದ್ರೆ 1,1 ಅಲ್ಲಿ ಕೂರಿಸ್ತೀನಿ. ಸೊ 1,1 ಅಂತಂದ್ರೆ ಈ ಪೊಸಿಷನ್ ಅಲ್ವಾ. ಸೊ ಕ್ವೀನ್ 1 ಅನ್ನ ಇಲ್ಲಿ ಕೂರಿಸಿದೀನಿ ಅಂತಂದ್ರೆ ಅದರ ರೋ ಫುಲ್ ಖಾಲಿ ಆಗುತ್ತೆ, ಅದರ ಕಾಲಮ್ ಫುಲ್ ಖಾಲಿ ಆಗುತ್ತೆ, ಮತ್ತೆ ಅದರ ಡಯಾಗ್ನಲ್ ಅಲ್ಲಿ ಇರುವಂತಹ ಜಾಗಗಳು ಫುಲ್ ಖಾಲಿ ಆಗ್ತವೆ. ಅಂದ್ರೆ ಈ ಒಂದು ಜಾಗಗಳಲ್ಲಿ ನಾನು ಕೂರ್ಸಂಗಿಲ್ಲ. ನೆಕ್ಸ್ಟ್ ಯಾವ ಕ್ವೀನು, ಕ್ವೀನ್ 2. ಸೊ ಕ್ವೀನ್ 2 ನ ಎಲ್ಲಿ ಕೂರಿಸ್ಬೇಕು, ರೋ ನಂಬರ್ 2 ಅಲ್ಲಿ. ಸೊ ರೋ 2 ಅಲ್ಲಿ ಇನ್ನ 2 ಸ್ಪೇಸ್ ಗಳು ಮಾತ್ರ ಎಂಟಿ ಇದೆ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಈ ಜಾಗಕ್ಕೆ ಕ್ವೀನ್ 2 ಅನ್ನ ಕೂರಿಸ್ತೀನಿ. ಸೊ ಮತ್ತೆ ನಾವು 4x4 ಚೆಸ್ ಬೋರ್ಡ್ ಅನ್ನು ತಗೋಬೇಕು. ಸೊ ಕ್ವೀನ್ 1 ಇಲ್ಲಿ ಕೂರಿಸಿದ್ದೀನಿ, ಅದರ ರೋ ಮತ್ತೆ ಕಾಲಮ್ ಫುಲ್ಲು ಫಿಲ್ ಆಗಿರುತ್ತೆ ಅಂತಂದ್ರೆ ಅದನ್ನ ಯೂಸ್ ಮಾಡಬಾರ್ದು. ಕ್ವೀನ್ 2 ಅನ್ನ ನಾನು ಇಲ್ಲಿ ಕೂರಿಸ್ತೀನಿ. ಕ್ವೀನ್ 2 ಅನ್ನ ಇಲ್ಲಿ ಕೂರಿಸಿದ್ರೆ ಅದರ ಫುಲ್ ರೋ ಎಂಟಿ ಆಗುತ್ತೆ, ಅದರ ಫುಲ್ ಕಾಲಮ್ ಎಂಟಿ ಆಗುತ್ತೆ, ಮತ್ತೆ ಅದರ ಡಯಾಗ್ನಲ್ ಅಲ್ಲಿ ಇರುವಂತಹ ಎಲ್ಲಾ ಜಾಗಗಳು ಕೂಡ ಖಾಲಿ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು ಯಾರನ್ನ ಕೂರಿಸ್ಬೇಕು, ಕ್ವೀನ್ 3 ಅನ್ನ ಕೂರಿಸ್ಬೇಕು. ಬಟ್ ಇಲ್ಲಿ ನೋಡಿದ್ರೆ ಕ್ವೀನ್ 3 ಅನ್ನ ನಾನು ಥರ್ಡ್ ರೋ ಅಲ್ಲಿ ಕೂರಿಸ್ಬೇಕಿತ್ತು. ಥರ್ಡ್ ರೋ ಅಲ್ಲಿ ಎಲ್ಲಾ ಜಾಗಗಳು ಕೂಡ ಫಿಲ್ ಆಗಿದೆ ಅಂತ ಅಂದ್ರೆ ಅದನ್ನ ನಾನು ಯೂಸ್ ಮಾಡ್ಕೊಡುದು. ಯಾಕೆ, ಅಲ್ಲಿ ಅಟ್ಯಾಕ್ ಆಗುತ್ತೆ ಕ್ವೀನ್ ಗಳಿಗೆ ಏನಾದ್ರೂ ಕೂರಿಸಿದ್ರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಬ್ಯಾಕ್ ಟ್ರ್ಯಾಕಿಂಗ್ ಟೆಕ್ನಿಕ್. ಸರಿನಾ? ಸೊ S0 ಅಂತ ಇಲ್ಲಿ ನೇಮ್ ಮಾಡಿದ್ದೆ ನಾನು, ಇಲ್ಲಿ S1 ಅಂತ ಕೊಡ್ತೀನಿ, ಇದು S2. ಸರಿನಾ? ಇವಾಗ ಬ್ಯಾಕ್ ಟ್ರ್ಯಾಕ್ ಮಾಡಿದೀನಿ. ಈ ಪೊಸಿಷನ್ ಅಲ್ಲಿ ನಾನು ಕೂರಿಸಿದ್ದೆ, 2 ಜಾಗ ಖಾಲಿ ಇತ್ತು, ನನಗೆ ಯಾವ್ದಕ್ಕಾದ್ರೂ ಕೂರಿಸಬಹುದಿತ್ತು. ನಾನು ಇಲ್ಲಿ ಕೂರಿಸಿರೋದಕ್ಕೆ ಇಲ್ಲಿ ಪ್ರೊಸೀಡ್ ಆಗಕ್ ಆಗ್ತಾ ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, ಕ್ವೀನ್ 2 ಅನ್ನ ಈ ಜಾಗದಲ್ಲಿ ಕೂರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಜಾಗದಲ್ಲಿ ಕೂರಿಸೋದಕ್ಕೂ ಕೂಡ 4x4 ಚೆಸ್ ಬೋರ್ಡ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ಕ್ವೀನ್ 1 ಇಲ್ಲಿ ಕೂತಿತ್ತು. ಸೊ ಅದರ ಫುಲ್ ರೋ ಮತ್ತೆ ಕಾಲಮ್ ಮತ್ತೆ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ನಾನು ಕೂರ್ಸಂಗಿಲ್ಲ. ಕ್ವೀನ್ 2 ಗೆ 2 ಜಾಗ ಇತ್ತು, ಇಲ್ಲಿ ಕೂರ್ಸೋದು, ಈ ಜಾಗದಲ್ಲಿ ಕೂರ್ಸಿದ್ರೆ ಮುಂದೆ ಪ್ರೊಸೀಡ್ ಆಗಕ್ ಆಗ್ತಾ ಇಲ್ಲ. ಸೊ ಏನ್ ಮಾಡ್ತೀನಿ, ಕ್ವೀನ್ 2 ಅನ್ನ ಇಲ್ಲಿ ಕೂರಿಸ್ತೀನಿ. ಸೊ ಇವಾಗ ಏನಾಗುತ್ತೆ, ಅದರ ಫುಲ್ ರೋ ಮತ್ತೆ ಅದರ ಫುಲ್ ಕಾಲಮ್ ಮತ್ತೆ ಅದರ ಡಯಾಗ್ನಲ್ ಅಲ್ಲಿ ಇರುವಂತಹ ಜಾಗಗಳೆಲ್ಲವೂ ಕೂಡ ಫಿಲ್ ಆಗ್ತವೆ ಅಂತ ಅಂದ್ರೆ ಅಲ್ಲಿ ಕೂರಿಸಬಾರ್ದು. ಕೂರಿಸಿದ್ರೆ ಏನಾಗುತ್ತೆ, ಕ್ವೀನ್ ಗಳ ಮಧ್ಯೆ ಅಟ್ಯಾಕ್ ಆಗುತ್ತೆ. ಸೊ ಇವಾಗ ನೋಡಿ, ಕ್ವೀನ್ 3 ಅನ್ನ ನಾನು ಎಲ್ಲಿ ಕೂರಿಸಬೇಕು, ರೋ 3 ಅಲ್ಲಿ ಕೂರಿಸಬೇಕು, ಒಂದು ಜಾಗ ಖಾಲಿ ಇದೆ. ಸೊ ಕ್ವೀನ್ 3 ಅನ್ನ ನಾನು ಇಲ್ಲಿ ಕೂರಿಸ್ತೀನಿ.
ಸೊ ಪ್ರತಿಯೊಂದು ಕ್ವೀನ್ ಅನ್ನು ಕೂಡ ನಾವು ಇನ್ಸರ್ಟ್ ಅಥವಾ ಆ ಒಂದು ಜಾಗಕ್ಕೆ ಕೂರಿಸ್ಬೇಕಾದ್ರೆ ಏನ್ ಮಾಡಬೇಕು, ಹೊಸದಾಗಿ ನಾವು ಚೆಸ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕ್ವೀನ್ 1 ಇಲ್ಲಿದ್ರು, ಅದರ ರೋ ಮತ್ತೆ ಕಾಲಮ್ ಯೂಸ್ ಆಗಂಗಿಲ್ಲ, ಮತ್ತೆ ಅದರ ಡಯಾಗ್ನಲ್ ಎಲಿಮೆಂಟ್ಸ್ ಯೂಸ್ ಆಗಂಗಿಲ್ಲ. ಕ್ವೀನ್ 2 ಇಲ್ಲಿದ್ದಾರೆ, ಸೊ ಅದರ ರೋ ಮತ್ತೆ ಕಾಲಮ್ಸ್ ಯೂಸ್ ಆಗಂಗಿಲ್ಲ, ಡಯಾಗ್ನಲ್ ಎಲಿಮೆಂಟ್ಸ್ ಯೂಸ್ ಆಗಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಕ್ವೀನ್ 3 ಅನ್ನ ಕೂರಿಸ್ತೀನಿ. ಇವಾಗ ಏನಾಗುತ್ತೆ, ಕ್ವೀನ್ 3 ಅನ್ನ ಇಲ್ಲಿ ಕೂರಿಸಿರೋದ್ರಿಂದ ಅದರ ಫುಲ್ ರೋ ಮತ್ತೆ ಅದರ ಕಾಲಮ್ ಮತ್ತೆ ಅದರ ಡಯಾಗ್ನಲ್ ಅಲ್ಲಿ ಇರುವಂತಹ ಜಾಗಗಳು ಹೋಗ್ತವೆ. ಸೊ ಇವಾಗ ನಾನು ಕ್ವೀನ್ 4 ಅನ್ನ ಕೂರಿಸೋದಕ್ಕೆ ಇಲ್ಲಿ ಜಾಗನೇ ಇಲ್ಲ. ಸೊ ಕ್ವೀನ್ 4 ಅನ್ನ ಕೂರಿಸೋದಕ್ಕೆ ಜಾಗ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು, ಟ್ರ್ಯಾಕ್ ಮಾಡಬೇಕು. ಸೊ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ದಿಸ್ ಈಸ್ S2, ಇದು S3 ಅಂತ ಕರೀರಿ, ಇದು S4 ಅಂತ ಕರೆಯೋಣ. ಸೊ ಇವಾಗ ಬ್ಯಾಕ್ ಟ್ರ್ಯಾಕ್ ಮಾಡಿದ್ದೀನಿ. ಇನ್ನು ಏನಾದ್ರೂ ಬೇರೆ ಪೊಸಿಷನ್ ಇತ್ತ ಕ್ವೀನ್ 3 ಅನ್ನ ಕೂರಿಸೋದಕ್ಕೆ, ಇಲ್ಲ ಒಂದೇ ಒಂದು ಪೊಸಿಷನ್ ಇತ್ತು. ಸೊ ಏನ್ ಮಾಡಬೇಕು, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಇಲ್ಲಿ ಕ್ವೀನ್ 2 ಅನ್ನ ಕೂರಿಸೋದಕ್ಕೆ 2 ಜಾಗ ಇತ್ತು, ಎರಡಕ್ಕೂ ಕೂಡ ಪಾಸಿಬಿಲಿಟಿ ಬರ್ದಿದ್ದೀನಿ, ಮುಂದೆ ಫರ್ದರ್ ಹೋಗಕ್ ಆಗ್ತಾ ಇಲ್ಲ. ಸೊ ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಕ್ವೀನ್ 1 ಅನ್ನ ಮತ್ತೆ ನಾನು ಹೊಸದಾಗಿ ಕೂರಿಸ್ಬೇಕು. ಸೊ ಕ್ವೀನ್ 1 ಅನ್ನ ನಾನು ಮೊದಲನೇ ಪೊಸಿಷನ್ ಅಲ್ಲಿ ಕೂರಿಸಿದ್ರೆ 1 ಕ್ರಾಸ್ 1 ಜಾಗದಲ್ಲಿ. ಸೊ ಇವಾಗ ಅದು ಸರಿ ಆಗ್ತಾ ಇಲ್ಲ. ಸೊ ಏನ್ ಮಾಡ್ತೀನಿ, ಈ ಜಾಗದಲ್ಲಿ ಕೂರಿಸ್ತೀನಿ 1 ಕ್ರಾಸ್ 2. ಈಗ ಕ್ವೀನ್ 1 ಅನ್ನ ಇಲ್ಲಿ ಕೂರಿಸ್ತೀನಿ. ಫಸ್ಟ್ ಇಲ್ಲಿ ಕೂರಿಸಿದ್ದೆ, ಸೊ ಪ್ರೊಸೀಡ್ ಆಗಕ್ಕಾಗಲಿಲ್ಲ. 4 ಕ್ವೀನ್ಗಳನ್ನು ಕೂಡ ಅಲ್ಲಿ 4 ಕ್ವೀನ್ಗಳನ್ನು ಕೂಡ ಅಟ್ಯಾಕ್ ಆಗ್ದಂಗೆ ಕೂರ್ಸಕ್ಕಾಗಲಿಲ್ಲ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಮೊದಲಿಗೆ ಬಂದೆ. ಸೊ ಇವಾಗ ಕ್ವೀನ್ 1 ಅನ್ನ ಇಲ್ಲಿ ಕೂರಿಸಿ ನೋಡ್ತೀನಿ. ಸೊ ಅದರ ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಅಲ್ಲಿ ಕೂರ್ಸಂಗಿಲ್ಲ, ಅದರ ಡಯಾಗ್ನಲ್ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂರ್ಸಂಗಿಲ್ಲ. ಈಗ ಕ್ವೀನ್ 2 ಅನ್ನ ನಾನು ಸೆಕೆಂಡ್ ರೋಗೆ ಕೂರಿಸ್ಬೇಕು, ಒಂದೇ ಒಂದು ಜಾಗ ಉಳ್ಕೊಂಡಿರೋದು. ಸೊ ಇವಾಗ ಏನ್ ಮಾಡ್ತೀನಿ, ಕ್ವೀನ್ 2 ಅನ್ನ ಅಲ್ಲಿ ಕೂರಿಸ್ತೀನಿ. ಸೊ ಕೂರಿಸ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಹೊಸದಾಗಿ ನಾವು ಚೆಸ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. S4 ಆಯ್ತು, ಇದು S5 ಅಂತ ಅನ್ಕೊಳ್ಳಿ. ಸೊ ಈಗ ಕ್ವೀನ್ 2 ಅನ್ನ ಇಲ್ಲಿ ಕೂರಿಸ್ತೀನಿ. ಕ್ವೀನ್ 1 ಇಲ್ಲಿ ಕೂರಿಸಿದ್ದೆ, ಅದರ ಎಂಟೈರ್ ರೋ ಎಂಟೈರ್ ಕಾಲಮ್ ಮತ್ತೆ ಅದರ ಡಯಾಗ್ನಲ್ ಅಲ್ಲಿ ಇರುವಂತಹ ಜಾಗಗಳನ್ನ ಯೂಸ್ ಮಾಡಂಗಿಲ್ಲ. ಸೊ ಕ್ವೀನ್ 2 ಅನ್ನ ಇಲ್ಲಿ ಕೂರಿಸಿದೆ. ಸೊ ಇದರ ಎಂಟೈರ್ ರೋ ಎಂಟೈರ್ ಕಾಲಮ್ ಮತ್ತೆ ಡಯಾಗ್ನಲ್ ಅಲ್ಲಿ ಇರುವಂತಹ ಜಾಗಗಳು ಫಿಲ್ ಆಗ್ತವೆ. ನೆಕ್ಸ್ಟ್ ಕ್ವೀನ್ 3 ಅನ್ನ ಕೂರಿಸಬೇಕು. ಕ್ವೀನ್ 3 ಅನ್ನ ರೋ ನಂಬರ್ 3 ಅಲ್ಲೇ ಕೂರಿಸಬೇಕು. ಸೊ ಜಾಗ ಇಲ್ಲಿ ಉಳ್ಕೊಂಡಿದೆ ರೋ ನಂಬರ್ 3 ಅಲ್ಲಿ. ಸೊ ಇಲ್ಲಿ ಕೂರಿಸ್ತೀನಿ. ಸೊ ಅಲ್ಲಿ ಕೂರಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಹೊಸದಾಗಿ ನಾವು ಚೆಸ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. 4x4 ಚೆಸ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ರಿ. ನೀವು ಸ್ಕೇಲ್ ಪೆನ್ಸಿಲ್ ಅಲ್ಲಿ ಕ್ರಿಯೇಟ್ ಮಾಡ್ತೀರಾ, ಇಲ್ಲಿ ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಾಕು. ಕ್ವೀನ್ 1, ಸೊ ಎಂಟೈರ್ ರೋ ಎಂಟೈರ್ ಕಾಲಮ್ ಡಯಾಗ್ನಲ್ ಇರುವಂತಹ ಜಾಗಗಳು ಬ್ಲಾಕ್ ಆಗ್ತವೆ. ಕ್ವೀನ್ 2, ಸೊ ಎಂಟೈರ್ ರೋ ಎಂಟೈರ್ ಕಾಲಮ್ ಡಯಾಗ್ನಲ್ ಅಲ್ಲಿ ಇರುವಂತಹ ಜಾಗಗಳು ಬ್ಲಾಕ್ ಆಗ್ತವೆ. ಸೊ ಕ್ವೀನ್ 3 ಅನ್ನ ಇಲ್ಲಿ ಕೂರಿಸ್ತೀನಿ. ಸೊ ಕ್ವೀನ್ 3 ಅನ್ನ ಇಲ್ಲಿ ಕೂರಿಸಿದೆ ಅಂದ್ರೆ ಅದರ ಎಂಟೈರ್ ರೋ ಎಂಟೈರ್ ಕಾಲಮ್ ಮತ್ತೆ ಡಯಾಗ್ನಲ್ ಅಲ್ಲಿ ಇರುವಂತಹ ಜಾಗಗಳು ಬ್ಲಾಕ್ ಆಗ್ತವೆ. ನೆಕ್ಸ್ಟ್ ಲಾಸ್ಟ್ ಒಂದೇ ಒಂದು ಕ್ವೀನ್ ಅನ್ನ ಕೂರಿಸಬೇಕು, ಕ್ವೀನ್ 4. ಸೊ ಕ್ವೀನ್ 4 ಅನ್ನ ಕೂರಿಸೋದಕ್ಕೆ ಒಂದು ಜಾಗ ಬಾಕಿ ಇದೆ. ಸೊ ಇವಾಗ ಏನಾಯ್ತು, ನಾನು ಹೇಳಿದಂತ ಕಂಡೀಷನ್ ಎಲ್ಲ ಸ್ಯಾಟಿಸ್ಫೈ ಆಗಿದೆ. ಇಲ್ಲಿ ಅಟ್ಯಾಕ್ ಕೂಡ ಆಗ್ತಾ ಇಲ್ಲ. ಯಾಕೆ, ಸೇಮ್ ರೋ ಸೇಮ್ ಕಾಲಮ್ ಮತ್ತೆ ಡಯಾಗ್ನಲ್ ಅಲ್ಲಿ ನಾನು ಯಾವುದೇ ಕ್ವೀನ್ ಅನ್ನ ಕೂರಿಸ್ತಾ ಇಲ್ಲ. ಸೊ ಇವಾಗ ಕ್ವೀನ್ 4 ಅನ್ನ ಕೂರಿಸೋಣ. ಸೊ ನಾನು ಇಲ್ಲಿ ಈ ಕಡೆ ಸೈಡ್ ಬರೀತೀನಿ, ಏನಾಗಲ್ಲ, ಯಾಕಂತಂದ್ರೆ ಇಲ್ಲಿ ಜಾಗ ಇಲ್ಲ, ಫುಲ್ ಕೆಳಗಡೆ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಕ್ವೀನ್ 1 ಈ ಜಾಗದಲ್ಲಿ, ನೆಕ್ಸ್ಟ್ ಕ್ವೀನ್ 2 ಈ ಜಾಗದಲ್ಲಿ, ನೆಕ್ಸ್ಟ್ ಕ್ವೀನ್ 3 ಈ ಜಾಗದಲ್ಲಿ, ನೆಕ್ಸ್ಟ್ ಇಲ್ಲಿ ಕ್ವೀನ್ 4. ಸರಿನಾ? ಸೊ ದಿಸ್ ಈಸ್ ಒನ್ ಆನ್ಸರ್. ಇನ್ನೊಂದು ಆನ್ಸರ್ ಕೂಡ ಬರುತ್ತೆ, ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಇದು ಒಂದು ಆನ್ಸರ್ ಅಲ್ವಾ, ಸೊ ಅದನ್ನ ಬರೀರಿ. ಕ್ವೀನ್ 1 at 1,2. 1,2 ಅಂತಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ನೆಕ್ಸ್ಟ್ ಕ್ವೀನ್ 2 at ಕ್ವೀನ್ 2 at second row fourth column. Queen 3 at third row first column. Queen 4 at fourth row third column. So this is the final answer. ಇದು ಒಂದು. ಇನ್ನೊಂದು ತರ ಕೂರಿಸಬಹುದು ಅಂತಂದ್ರೆ ಏನಿಲ್ಲ, ಮತ್ತೆ ಬರಿಬೇಕಾ, ಇಲ್ಲ, ಮತ್ತೆ ಬರೆಯುವಂತ ಅವಶ್ಯಕತೆ ಏನಿಲ್ಲ. ಸೊ ಇದ್ರದ್ದೇ ನಾವು ಏನ್ ಮಾಡಬೇಕು, ಮಿರರಿಂಗ್ ಅನ್ನ ಮಾಡಬೇಕು. ಮಿರರಿಂಗ್ ಅಂತ ಅಂದ್ರೇನು, ಉಲ್ಟಾ. ಇವಾಗ ಸೊ ಮಿರರಿಂಗ್ ಇಮೇಜ್ ಅಂತಂದ್ರೆ ಸಿಂಪಲ್ ಉಲ್ಟಾ ಬರೀರಿ ಅಂತ ಅಂದ್ರೆ ಕ್ವೀನ್ 1 ಅನ್ನ ನಾನು
ಕ್ವೀನ್ 4 ಜಾಗಕ್ಕೆ ಕೂರಿಸಿದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಉಲ್ಟಾ ಬರಿಬೇಕಷ್ಟೇ. ಸೊ ಇವು ಕ್ವೀನ್ಗಳನ್ನ ಇದೇ ರೀತಿ ಬರೀರಿ, ಈ ಪೊಸಿಷನ್ ಅನ್ನ ಉಲ್ಟಾ ಬರಿತಾ ಬನ್ನಿ. 4, 3. ನೆಕ್ಸ್ಟ್ ಕ್ವೀನ್ 2 ಅನ್ನ 3, 1. ನೆಕ್ಸ್ಟ್ ಕ್ವೀನ್ 3 ಅನ್ನ ನಾನು 2, 4ಗೂ ಕೂಡ ಕೂರಿಸ್ಬೋದು. ಕ್ವೀನ್ ನಂಬರ್ 4 ಅನ್ನ ನಾನು 1, 2ಗೆ ಕೂರಿಸ್ಬೋದು. ಸೊ ದಿಸ್ ಈಸ್ ದ 2 ಪಾಸಿಬಲ್ ಆನ್ಸರ್. ಸರಿನಾ? ಇದಕ್ಕೆ ಏನಾದ್ರೂ ಕೂಡ ನಾವು ಬಾಕ್ಸ್ ಅಂದ್ರೆ ಚೆಸ್ ಬೋರ್ಡ್ ಅಲ್ಲಿ ಇನ್ಸರ್ಟ್ ಮಾಡ್ತೀವಿ ಅಂತ ಅಂದ್ರೆ ಏನಾಗುತ್ತೆ, ನೀವು ಇಷ್ಟೊಂದು ಬರೆದ್ರೆ ಸಾಕು, ಮಾರ್ಕ್ ಸಿಗುತ್ತೆ ಫುಲ್ ಆನ್ ಫುಲ್. ಬಟ್ ಇದನ್ನು ಕೂಡ ಬರೀರಿ, ಯಾಕಂತಂದ್ರೆ ಪಾಸಿಬಲ್ ಸಿನಾರಿಯೋಸ್ ಎಲ್ಲಾದ್ರೂ ಬರೆದ್ರೆ ಇಂಪ್ರೆಸ್ ಆಗ್ತಾರೆ ಟೀಚರ್ಸು, ಒಳ್ಳೆ ಮಾರ್ಕ್ಸು ಕೂಡ ಸಿಗುತ್ತೆ. ಸೊ 4x4 ಚೆಸ್ ಬೋರ್ಡ್ ಅನ್ನ ತಗೊಳ್ಳಿ. ಮೊದಲನೇದು ಕ್ವೀನ್ 1 ಎಲ್ಲಿ ಕೂತಿರೋದು, ಫೋರ್ತ್ ರೋ ಥರ್ಡ್ ಕಾಲಮ್. ಸೊ ಫೋರ್ತ್ ರೋ ಥರ್ಡ್ ಕಾಲಮ್ ಅಲ್ಲಿ ಕ್ವೀನ್ 1 ಅನ್ನ ಕೂರಿಸ್ತೀವಿ. ನೆಕ್ಸ್ಟ್ ಕ್ವೀನ್ 2 ಎಲ್ಲಿ ಕೂತಿರೋದು, ಥರ್ಡ್ ರೋ ಫಸ್ಟ್ ಕಾಲಮ್. ಕ್ವೀನ್ 3 ಎಲ್ಲಿ ಕೂತಿರೋದು, ಸೆಕೆಂಡ್ ರೋ ಫೋರ್ತ್ ಕಾಲಮ್. ನೆಕ್ಸ್ಟ್ ಕ್ವೀನ್ 4 ಎಲ್ಲಿ ಕೂತಿರೋದು, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಇವಾಗ ನೋಡಿ ಸೇಮ್ ಆನ್ಸರ್ ಏನ್ ಮಾಡಿದ್ವಿ, ಮಿರರಿಂಗ್ ಅನ್ನ ಮಾಡ್ಬಿಟ್ಟು ಇನ್ನೊಂದು ಪಾಸಿಬಲ್ ಸಿನಾರಿಯೋಸ್ ಅನ್ನ ತೋರಿಸಿದೀವಿ ಅಷ್ಟೇ. ಸೊ ದಿಸ್ ಈಸ್ ಆಲ್ಸೋ ಎ ಕರೆಕ್ಟ್ ಆನ್ಸರ್, ದಿಸ್ ಈಸ್ ಆಲ್ಸೋ ಎ ಕರೆಕ್ಟ್ ಆನ್ಸರ್. ಸೊ ಪೊಸಿಷನ್ಸ್ ಅನ್ನ ನೇಮ್ ಮಾಡಿದ್ರೆ ಸಾಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲಿ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದೇ ಸಲ ನೀವು ಬ್ಯಾಕ್ ಟ್ರ್ಯಾಕ್ ಮಾಡಬೇಕು, ಈ ಪೊಸಿಷನ್ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಒಂದೆರಡು ಸಲ ನೋಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅಂಡ್ ಅನಾಲಿಸಿಸ್ ಆಫ್ ಅಲ್ಗೋರಿದಮ್ದು ಫುಲ್ ಕಂಪ್ಲೀಟ್ ಪ್ಲೇ ಲಿಸ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಮತ್ತೆ ಪಾಸಿಂಗ್ ಪ್ಯಾಕೇಜ್ ಫುಲ್ ಎಲ್ಲಾದ್ರದ್ದು ಕೂಡ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.